ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ನ ಮಗಳು ನನ್ನ ಅಪ್ಪ ಅಂತ ಕರೀತಾಳೆ ಅನ್ನೋ ನಂಬಿಕೆನೇ ನಾನು ಕಳ್ಕೊಂಡ್ಬಿಟ್ಟಿದ್ದೆ. ಅಪ್ಪ ಅಂತ ಕರೆಯೋದಿರ್ಲಿ, ಅವಳನ್ನ ಕಣ್ಣೆತ್ತೆ ನೋಡ್ತಾ ಇರಲಿಲ್ಲ. ಅಂಥದ್ರಲ್ಲಿ ಅವಳು ನನ್ನ ಮತ್ತೆ ಅಪ್ಪ ಅಂತ ಕರೀದಾಳೆ ಅಂತಂದ್ರೆ ಆ ಮ್ಯಾಜಿಕ್ ಆಗಿರೋದು ನಿನ್ನ ಕಾಳಜಿಯಿಂದಾನೆ. ಅಯ್ಯೋ, ಇವ್ರು ನನ್ನ ಹೊಗಳ್ತಿದ್ದಾರೆ ಅಂದ್ರೆ ಇವ್ರಿಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ? ನೀವು ನನ್ನ ಪ್ರೀತಿಸ್ತೀರಿ ಅಂತ ಹೇಳೋದನ್ನ ನಾನು ಕಾಯ್ತಿದ್ದೀನಿ. ಹೇಳಿ ಬಾಸು, ಹೇಳಿ. ನೀನು ಈ ಮನೆಗೆ ಬಂದ್ಮೇಲೆ ಈ ಮನೆಗೊಂದು ಕಳೆ ಬಂತು ದುರ್ಗಾ. ಫಸ್ಟಿಗೆಲ್ಲ ನಿನ್ ಕಂಡ್ರೆ ನನಗೆ ಆಗ್ತಾ ಇರಲಿಲ್ಲ. ಆದರೆ ನೀನು ನನ್ನ ಹಿತನ ಒಂದು ಮಾಡಕ್ಕೆ ಪಟ್ಟಿದ್ದ ಪ್ರಯತ್ನ, ನಿನ್ನ ತಾಳ್ಮೆ ನೋಡಿ ನನಗೊಂದು ಅನ್ನಿಸ್ತು. ಇನ್ನಂತವರು ನನ್ನ ಜೀವನದಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ. ಬಾಸು, ಅಂದ್ರೆ ನೀವು ನನ್ನ ಬಗ್ಗೆ? ಹೌದು ದುರ್ಗಾ, ನನಗೆ ನಿನ್ ಮೇಲಿದ್ದ ಅಭಿಪ್ರಾಯಗಳೆಲ್ಲ ಬದಲಾಯಿತು. ದುರ್ಗಾ, ನಿನಗೆ ಈ ಮನೇಲಿ ಹಿತ ನಮ್ಮನ ಸ್ಥಾನ ಯಾವತ್ತೂ ಗಟ್ಟಿ. ನಿನಗೆ ಈ ಮನೇಲಿ ಸಿಗ್ಬೇಕಾಗಿರೋ ಗೌರವ, ರಕ್ಷಣೆ ಎಲ್ಲದನ್ನು ಕೊಡೋ ಜವಾಬ್ದಾರಿ ನಂದು. ಆದ್ರೆ 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 ಏನ್ ಬಾಸು? ಆದರೆ ಪ್ರೀತಿ ಅನ್ನೋ ವಿಷಯಕ್ಕೆ ಬಂದರೆ ನನಗೆ ಅಂಬಿಕನ್ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಎದೆಯಲ್ಲಿ ಪ್ರೀತಿ ಅನ್ನೋ ಬಾಗಿಲು ಅಂಬಿಕಾ ಹೋದಾಗಲೇ ಮುಚ್ಚೋಗಿದೆ. ಆ ಸ್ಥಾನನ ಯಾರಿಗೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ದುರ್ಗಾ, ನೀನು ನನಗೆ ಒಳ್ಳೆ ಫ್ರೆಂಡ್, ಹಿತಾಗೆ ಅಮ್ಮ. ಆದರೆ ಈ ಜನ್ಮದಲ್ಲಿ ನನಗೆ ಹೆಂಡತಿ ಆಗೋದಕ್ಕೆ ಸಾಧ್ಯ ಇಲ್ಲ. ನನ್ನ ಹೃದಯದಲ್ಲಿ ಅಂಬಿಕನ್ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ. ನನ್ನ ಜೀವನದಲ್ಲಿ ಪ್ರೀತಿ ಅನ್ನೋ ಅರ್ಥಕ್ಕೆ ಅಂಬಿಕನೇ ಮೊದಲು, ಅಂಬಿಕನೇ ಕೊನೆ.